ಎಲ್ಲ ನಮ್ಮ ಬಂಧುಗಳಿಗೆ ನಮಸ್ಕಾರ. ನಮ್ಮ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಅವರಿಗೆಲ್ಲ ಏನು ಒಂದು ಗಿಡಗಳಾಗಲಿ, ಒಂದು ಔಷಧಿ ಗೌಂಟಿ ಔಷಧಿಯಾಗಲಿ ಅಥವಾ ಏನಾರ ಒಂದು ನಾಟಿ ಔಷಧಿಯವು ಅದು ಎದಕ್ಕೆ ಉಪಯೋಗ ಆಗ್ತೈತಿ, ಎದರಿಂದ ಉಪಯೋಗ ಐತಿ, ಒಂದು ಮನುಷ್ಯನಿಗೆ ಒಂದು ಕಾಯಿಲೆ ಬರಲಿ ಅಥವಾ ಏನೋ ಒಂದು ರೋಗ ಇರಲಿ, ಒಂದು ರುಜಿ ಇರಲಿ, ಅದಕ್ಕೆ ಏನು ಎದಕ್ಕೆ ಉಪಯೋಗ ಆಗ್ತೈತಿ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೊಂದು ಗಿಡವನ್ನು ತೋರಿಸ್ತೀನಿ. ಆ ಗಿಡ ಯಾವುದಪ್ಪ ಅಂತಂದ್ರೆ ಉತ್ರಾಣಿಗಿ ಗಿಡ ಅಂತ ಹೇಳ್ತಾರೆ. ಅದಕ್ಕೆ ಉತ್ರಾಣಿಗಿ ಗಿಡ ಎದಕ್ಕೆ ಉಪಯೋಗ ಆಗ್ತೈತಪ್ಪ, ಅದು ಏನೇನು ಉದ್ದೇಶಕ್ಕೆ ಬರ್ತೈತಿ, ಅದು ಯಾವ ಕಾಯಿಲೆಗೆ ಬರ್ತೈತಿ, ಏನೇನು ಆ ಕೆಲಸ ಮಾಡ್ತೈತಿ ಅನ್ನೋದ್ರ ಬಗ್ಗೆ ಅದು ವಿಶೇಷ. ನಮ್ಮ ಚಾನಲ್ ಯಾರು ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನಿಮ್ಗೆ ಆ ಗಿಡವನ್ನು ಯಾವುದಕ್ಕೆ ಉಪಯೋಗ ಆಗ್ತೈತಿ ಅನ್ನೋದು ಈಗ ನಿಮ್ಗೆ ತೋರಿಸ್ತೀನಿ. ನೋಡ್ರಿ, ಇಲ್ಲಿ ಇದು ಐತಲ್ರಿ, ಇದು ಉತ್ರಾಣಿಗಿ ಗಿಡ ಅಂತಾರೆ ಇದಕ್ಕೆ. ಈ ಗಿಡ ಇದು ಐತಲ್ರಿ, ಇದು ಉತ್ರಾಣಿಗಿ ಅಂದ್ರೆ ನಿಮಗೆ ತೋರಿಸ್ತೀನಿ. ಎಲ್ಲ ಈ ಥರ ಇರ್ತೈತಿ. ಇದು ಉತ್ರಾಣಿಗಿ ನಿಮ್ಗೆ ಅದು ತಡೆ ನೋಡ್ರಿ. ಈ ಗಿಡ ಉತ್ರಾಣಿಗಿ ಕಡ್ಡಿ ಗಿಡ ಅಂತಾರೆ ಇದಕ್ಕೆ. ಇದು ನಾವು ಹಟ್ಟಿ ಹಬ್ಬದಾಗ ಈ ಹಟ್ಟಿ ಸಗಣಿ ತಂದು ಹಟ್ಟಿ ಏನು ಮಾಡ್ತೀವಲ್ಲ, ಆ ಹಟ್ಟಿ ಒಳಗೆ ಈ ಕಡ್ಡಿಯನ್ನು ಸುಸ್ತಾರೆ. ಇದು ಕಡ್ಡಿಗಳು ಏನದಾವಲ್ಲ ರೀ, ಮುಳ್ಳು ಕಡ್ಡಿ, ಇವನ್ನ ಹಬ್ಬದಾಗ ಹಟ್ಟಿ ಹಬ್ಬಕ್ಕೆ ಸುಸ್ತಾರೆ. ಅದು ವಿಶೇಷವಾದ ಮಹಾತ್ಮ ಐತೆ ಅದಕ್ಕೆ. ಯಾಕಂತಂದ್ರೆ ಲಕ್ಷ್ಮೀ ಪೂಜೆ ದಿನ ಮುದ್ದಮರ ಅದು ಎಲ್ಲಿದ್ದು ಹುಡುಕ್ಯಾಡಿ ಈ ಗಿಡವನ್ನು ತೊಗೊಂಬರ್ತಾರೆ. ಈ ಹಾವು ಗೀವು ಎಲ್ಲರ ಸತ್ತು ಬಿದ್ದಿರ್ತಾವಲ್ಲ ರೀ, ಈ ಸತ್ತು ಬಿದ್ದಿರ್ತಾವಲ್ಲ, ಈ ಸತ್ತು ಬಿದ್ದಿದ್ದ ಕಡೆ ಈಗ ಎಲ್ಲರ ನೀವು ಅದು ಒಣಗಿ ಆ ಮುಳ್ಳುಗಳು ಏನಾರು ನೀವು ತುಳ್ಕೊಂಡು ಹೋಗಿದ್ದಿದ್ರೆ ಒಬ್ಬರಿಗೆ ಗೊತ್ತಿಲ್ಲ, ಆ ಗೊತ್ತಿಲ್ಲದವ್ರಿಗೆ ಉಪಯೋಗ ಆಗಲಿ ಅಂತೇಳಿ ಈ ವಿಡಿಯೋ ಮಾಡಕತ್ತೀನಿ. ಇದು ನೋಡಿರಿ, ಹಿಂಗೆ ಕಾಣ್ತೈತಿ ಈ ಗಿಡ. ಇದ್ರ ತಪ್ಪಲು ಏನೈತಲ್ಲ, ಇದು ಒಣಗಿರಬಾರ್ದು, ಹಣ್ಣು ಆಗಿರಬಾರ್ದು. ಹಣ್ಣು ಆದ್ರೆ ಮತ್ತು ಉಪಯೋಗ ಬರೋದಲ್ಲ. ಯಾಕೆ, ಈಗ ನೀವು ಹೊಲದಲ್ಲಿ ಕೆಲಸ ಮಾಡ್ತೀರಿ ಅಥವಾ ಎಲ್ಲರ ನೀವು ಈಗ ಹೊಲ್ದಾಗ ಅಥವಾ ಪಡಿವ್ಯಾಗ ಕಂಟ್ಯಾಗ ಮುಳ್ಳಾಗ ಎಲ್ಲೆಲ್ಲರೂ ನಡ್ಕೊಂಡು ಹೋಗ್ತಿರ್ತೀರಿ. ನಡ್ಕೊಂಡು ಹೋಗೋ ಟೈಮ್ನಾಗ ಅಥವಾ ಕೆಲಸ ಮಾಡೋ ಟೈಮ್ನಾಗ ಅದು ಏನಾರ ಹಾವುಗಳು ಸತ್ತು ಅಲ್ಲೇ ಕೊಳೆತು ಆ ಮುಳ್ಳು ಅಂತೂ ಕೊಳೆಯಂಗಿಲ್ಲ, ಮುಳ್ಳು ಇದ್ದೇ ಇರ್ತೈತಿ. ಆ ಮುಳ್ಳು ಏನಾರ ಕಾಲಿಗೆ ಆಗಲಿ ಮತ್ತು ಕೈ ಕೆಲಸ ಮಾಡೋ ಮುಂದೆ ಕೈಗೆ ಆಗಲಿ ನಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಮುಟ್ಟಬಾರ್ದು. ನೀರು ಮುಟ್ಟೋಕ್ಕಿಂತ ಮುಂಚೆ ಒಂದು 4 ತಪ್ಪಲ ಹರ್ಕೊಂಡು ಗಿಡ ನೋಡಿ ಇಟ್ಕೋಬೇಕು ಫಸ್ಟ. ಇಲ್ಲ ಹರ್ಕೊಂಡು ಹೋಗ್ಯಾರ ಇಟ್ಕೋಬೇಕು. ಹರ್ಕೊಂಡು ಹೋಗಿ ಇಟ್ಕೊಂಡ್ರೆ ಪರವಾಗಿಲ್ಲ. ಸಂಜೆ ಮುಂದೆ ಒಂದು ಮಧ್ಯಾಹ್ನ ಹಿಂಗೆ ಹರ್ಕೊಂಡು ಹೋಗಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ನೀವು ಫ್ರಿಜ್ನಾಗ ಇಟ್ಟರು ನಡೀತೈತಿ. ಬೆಳಿಗ್ಗೆ ಎದ್ದು ಏನು ಮಾಡ್ತೀರಪ್ಪ ಅಂದ್ರೆ, ನೀರು ಮುಟ್ಟೋಕ್ಕಿಂತ ಮುಂಚೆ ಎದ್ದ ತಕ್ಷಣ ಒಂದು 4 ತಪ್ಪಲ ಹರ್ಕೋಬೇಕು, 4 ಎಲೆ ಹರ್ಕೋಬೇಕು. ಹರ್ಕೊಂಡು ಅದನ್ನು ಒಂದಿಟ ಬೆಲ್ಲ ತೊಗೋಬೇಕು. ಆ ಬೆಲ್ಲದಾಗ ಹಿಂಗೆ ಎಲ್ಲ ಮುದ್ದೆ ಮಾಡ್ಕೊಂಡು ತಿಂದು ಬಿಡ್ಬೇಕು ಅದನ್ನು. ಇದು ತಿಂದ್ರೆ ಇದಕ್ಕೆ ಅಪಾಯ ಅನ್ನೋಂಥದ್ದು ಏನಿಲ್ಲ. ಇದು ರೋಗನ ತೆಗಿತೈತಿ. ಮನುಷ್ಯನೊಳಗೆ ಏನು ರೋಗ ಐತಿ, ಏನು ರೋಗಗಳು ಇಂಥವು ಎಲ್ಲ ಮುಳ್ಳಾಗಲಿ ಅಥವಾ ಏನೇನಾರ ಚುಚ್ಕೊಂಡು ಅಥವಾ ಏನೇನಾರ ಕಾಯಿಲೆಗಳು ಸೇರ್ಕೊಂಡಿದ್ದು ಅಥವಾ ನಂಜು ಗಿಂಜು ಎಲ್ಲ ಪ್ರತಿಯೊಂದು ಅಂಶನ ಅದನ್ನು ಹೊರಗೆ ಚೆಲ್ತೈತಿ ತೆಗೆದು. ಇಂಥ ಅನ್ನ ಕಷ್ಟ ಇದೆ, ಹಟ್ಟಿ ಹಬ್ಬದಾಗ ಉಪಯೋಗ ಮಾಡ್ತಾರೆ ಅನ್ನೋ ಕಷ್ಟ ಇದೆ. ಇದ್ರದ್ದು ಮಹಿಮಾ ಏನೈತಿಪ್ಪ ಅಂತ, ಪ್ರತಿಯೊಂದು ಮನುಷ್ಯರಿಗೆ ಯಾರಿಗೇ ಆಗಲಿ, ದೊಡ್ಡವ್ರಿಗಾಗಲಿ ಸಣ್ಣವ್ರಿಗಾಗಲಿ, ಇದಕ್ಕೇನು ದೊಡ್ಡವರು ಸಣ್ಣವ್ರು ಅನ್ನೋಂಗಿಲ್ಲ, ಪ್ರತಿಯೊಬ್ಬರಿಗೆ ಒಂದು ಬೆಲ್ಲದ ಕಣ್ಣಿ ಒಂದಿಷ್ಟ ಬೆಲ್ಲದ ಕಣ್ಣಿ ತೊಗೋಬೇಕು. ಅದರಲ್ಲಿ ಒಂದು ಸಣ್ಣ ಮಕ್ಕಳಿದ್ರೆ 2 ಎಲೆ, ದೊಡ್ಡವರಿದ್ರೆ 4 ಎಲೆ. ಅದನ್ನು ಮುದ್ದೆ ಮಾಡ್ಕೊಂಡು ತಿಂದು ಬಿಡ್ಬೇಕು. ತಿಂದ ನಂತರ ಆಮೇಲೆ ನೀವು ನೀರು ಕುಡಿಬೋದು. ಆ ನಂತರ ಅದಕ್ಕಿಂತ ಮುಂಚೆ ನೀರು ಮುಟ್ಟಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅದ್ರ ನಂಜು ಏನೈತಲ್ಲ, ಇದು ಕರ್ಮೀಣ ಮೇಲೆ ಪೂರ ನಂಜು ತಕ್ಕೊಂತ ಬರ್ತೈತಿ. ಇದು ಈ ಹಾವು ಮುದ್ದಾಮರ ಎಲ್ಲರ ಪಡಿವ್ಯಾಗ ಎಲ್ಲರ ಸತ್ತು ಬಿದ್ದಿರ್ತಾವೆ ನೋಡ್ರಿ, ಅಂಥ ಹಾವುಗಳು ಮುಳ್ಳನ್ನು ನಟ್ಟಿದ್ದಕ್ಕನ ನಾನು ಅಂಥದಕ್ಕೆ ಉಪಯೋಗ ಆಗ್ತೈತಿ ಅಂತ ಹೇಳಕತ್ತೀನಿ. ಇದು ನಮ್ಗೆ ಗೊತ್ತಿದ್ದಿದ್ದು. ಯಾಕಂತಂದ್ರೆ ಸುಮ್ಮನೆ ಹೇಳೋ ಅಂಥದ್ದಲ್ಲ. ಯಾಕಂತಂದ್ರೆ ಈಗ ಅದು ಉಪಯೋಗ ಆಗಬೇಕಲ್ಲ ಅಂಥದಕ್ಕೆ ನಾವು ಹೇಳ್ಬೇಕಾಗ್ತೈತಿ. ಅದು ನೇಮ ಭಾಳ ಐತಿ. ಅದು ಇನ್ನೂ ಐತಿ ಅದ್ರದ್ದು ಮಹಿಮಾ. ಅದು ಎದಕ್ಕೆ ಉಪಯೋಗ ಆಗ್ತೈತೆ ಇನ್ನೊಂದು ಹಿಡಿಯೋದೊಳಗೆ ಹೇಳ್ತೀನಿ ನಾನು. ಈಗ ಮಾತ್ರ ಒಂದು ಹಿಡಿಯೋದೊಳಗೆ ನಿಮಗೆ ಇದು ಹಾವಿನ ಮುಳ್ಳು ತುಳಿದವ್ರಿಗೆ, ಈ ಚೋಳಿಂದ ಮುಳ್ಳುಗಳು ಅಚಾನಕ್ ನಟ್ರ ಇಂಥವೆಲ್ಲ ನಿಮ್ಗೆ ಇಂಥದಕ್ಕೆ ನಂಜು ಇರಲಾರ್ದಂಗೆ ನಂಜು ತೆಗೆದು ಒಗ್ಯಾಕ, ಮತ್ತು ಮನುಷ್ಯನೊಳಗೆ ಏನಾರ ಒಂದು ಸಣ್ಣ ಪುಟ್ಟ ಇಂಥ ಏನಾರು ರೋಗ ರುಜಿ ಸೇರ್ಕೊಂಡಿದ್ದಿದ್ರು ಅದು ಕ್ಲೀನ್ ಆಕತಿ. ಇದಕ್ಕೆ ಇಂಥದಕ್ಕೆ ಮಾತ್ರ ಎತ್ತಿದ ಕೈ ಐತಿದು. ಈ ತಪ್ಪಲ ಮುದ್ದಾಮರ ನಾವಾದರೂ ಈಗಾದರೂ ತಂದು ಏನಾರ ಒಂದು ಸಮಸ್ಯೆ ಇದ್ರೂ ತಿನ್ಬೋದು. ಅದಕ್ಕೇನು ಎಫೆಕ್ಟ್ ಇಲ್ಲ, ಏನು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇಷ್ಟು ಹೇಳಕ್ಕೆ ಬಯಸ್ತೀನಿ. ಅದು ಮುಳ್ಳು ನಮಗೇನು ಗೊತ್ತಾಕತಿ ಕಾಣ್ತೈತಿ ಅಂದ್ರೆ ಬೆಳ್ಳಗೆ ಸಣ್ಣಗಿರ್ತಾವೆ, ಅವು ಚುಚ್ಕೊಂಡಿರ್ತಾವೆ. ಅದು ಹಂಗೆ ಕೊಳ್ಕೊಂತ ಕಾಲು ಅಥವಾ ಕಾಲಿಗೆ ಚುಚ್ಚಿರ ಕಾಲು ಕೊಳ್ಕೊಂತ ಕೈ ಕೊಳ್ಕೊಂತ ಹೋಗತಿ. ಇಂಥವೆಲ್ಲ ಆದಾಗ ಏನಾಕತಿ, ಏನೋ ಒಂದು ಆಗೈತಿ ಅಂತೇಳಿ ನಾವು ದವಾಖಾನೆಗೆ ಅಡ್ಡಾಡ್ತೀವಿ. ಅದಕ್ಕೆ ಅಂಥದಕ್ಕೂ ಒಂದು ಅದೇನು
ತಿಂದ್ರೆ ನಮಗೇನು ಅಪಾಯ ಐತೆ ಅನ್ನಂಗಿಲ್ಲ. ನೀವು ಸುಮ್ಮನೆ ಅದು ಹಂಗೆ ಬಾವು ಗೀವು ಬರಂಗೆ ಆಗೋದು, ಕೆರೆತ ಬರ್ತೈತಿಪ್ಪ. ಈಗ ಬಾವು ಬಾತ್ಕೊಂಡಂಗಾಗಿ ಅದು ಕೆರೆತ ಬರ್ತೈತಿ, ಹಿಂಗೆ ಕೆರೆ ಕಸ್ತೈತಿ ಗುದು 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 ಅಂತೇಳಿ. ಅವಾಗ ಬಂದೈತಿ ಅಂದ್ರೆ ಏನೋ ಒಂದು ನಟ್ಟೈತೆ ಅಂತ ತಿಳ್ಕೊಬೇಕು ನಾವು. ಅದು ಆವಾಗ ನಾವು ಆಲೋಚನೆ ಮಾಡಿದ್ದೇನಪ್ಪ ಅಂದ್ರೆ ಇದು ಒಂದು ಮಾತ್ರ. ಇದನ್ನು ನಾವು ಒಂದು 4 ಎಲೆ ತಿನ್ಕೊತ ಒಂದು 15 ದಿನ ಇದನ್ನು ತಿಂದ್ರೆ ಗುಣ ಆಗ್ತೈತೆ ಅಂತ ನಾ ಹೇಳೋಕ್ಕೆ ಬಯಸ್ತೀನಿ ಎಲ್ಲರಿಗೆ. ಮತ್ತು ಇದನ್ನು ಹೇಳೇನಿ. ಇನ್ನು ಇದ್ರ ಬಗ್ಗೆ ಇನ್ನೂ ಒಂದು ವಿಚಾರ ಐತಿ, ಇದು ಮುಂದಿನ ವಿಡಿಯೋದೊಳಗೆ ನಿಮಗೆ ಹೇಳ್ತೇನೆ ನಾನು. ಎಲ್ಲರಿಗೂ ನಮಸ್ಕಾರ.